ರೀತಿಯಿಂದ ಮಾತಾಡುವಂತ ಹೇಳಿದ ಮೇಲೆ ಬಂದಿದ್ದೇನೆ. ಎರಡೇ ಮಾತುಗಳನ್ನು ಮಾತಾಡ್ತೇನೆ. ಇಲ್ಲಿ ನಾನು 2 ಅಭಿನಂದನೆಗಳನ್ನು, ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿದೆ. ಅವೆರಡನ್ನು ಮಾಡಿ ಹೋಗ್ಬಿಡ್ತೀನಿ. ನನ್ನ ಆಕ್ಷೇಪಣೆ ಏನು ಅಂತ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಾಗಿರಬಹುದು. ಮುಖ್ಯವಾಗಿ 2 ಅಭಿನಂದನೆಗಳು. ಒಂದು, ರಮೇಶ್ ಕಮತಿಯವರಿಗೆ ಆರ್ಥಿಕವಾಗಿ ಅಭಿನಂದಿಸಿ ಬಯಸ್ತೇನೆ. ಇಲ್ಲಿದ್ದಂತಹ ನಾವೆಲ್ಲರೂ, ನಾನು, ಆನಂದ್ ಪೂಜಾರಿ ಅವರು, ಚಂದ್ರು ದೇಸಾಯಿ ಅವರು, ಇಲ್ಲಿದ್ದಂಥವ್ರೆಲ್ಲರೂ ಕೂಡಿ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೇವೆ ಗೊತ್ತಿದೆ ನಿಮಗೆ. ಪ್ರಕಾಶ್ ವಸ್ತ್ರವರು ಹಿಡ್ಕೊಂಡು ಸಿದ್ದಣ್ಣ ಬಾಡಿಗೆ, ಅಶೋಕ್ ಕುಲಕರ್ಣಿ, ನಾವೆಲ್ಲರೂ ಕೂಡಿ ಒಂದಿಷ್ಟು ಜನ ಇದ್ದೇವೆ, ಒಂದು 15 ಜನ ಕೂಡಿ ಕೆಲಸ ಮಾಡ್ಬೇಕಾದ್ರೆ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಾದ್ರೆ ಬಹಳ ಕಷ್ಟಪಡ್ತೇವೆ. ಈ ಹುಡುಗ ಬೆಂಗಳೂರೊಳಗಿದ್ದು ಒಂದು 4 ಫೋನ್ ಮಾಡಿ ಇದನ್ನು ಮಾಡಿಬಿಡ್ತಾನೆ. ಅದು ನನಗೆ ವಿಚಿತ್ರ ಆಗ್ತದೆ. ಹಾಗೆ ಅದೇನೋ ಒಂದು ಕರ್ತೃತ್ವ ಶಕ್ತಿ, ಸೃಜನಶೀಲತೆ, ಕನ್ನಡಕ್ಕಾಗಿ ದುಡಿಬೇಕು ಅನ್ನುವಂಥ ಮನಸ್ಸಿದೆ ಅಲ್ಲ ರಮೇಶ್ ಅವರಿಗೆ, ಅದು ಬಹಳ ಅಭಿನಂದನೆ ಮಾಡುವಂಥದ್ದು. ಅದಕ್ಕೆ ಅವ್ರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಅನ್ನೋ ಬದಲಿ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘ ಅನ್ಬೇಕಮ್ಮ. ಅಷ್ಟೊಂದು ಸಮ್ಮೇಳನಗಳನ್ನ ರಮೇಶ್ ಅವರು ಮಾಡ್ತಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಪ್ರತಿ ವರ್ಷ ಮುಧೋಳದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋಣ, ನಾವೆಲ್ಲ ನಿಮ್ಮ ಬೆಂಬಲಕ್ಕಿರ್ತೇವೆ ಅಂತ ಹೇಳ್ತೇನೆ. 2ನೇ ಅಭಿನಂದನೆ ಅಂತಂದ್ರೆ ವೆಂಕಟೇಶ್ ಗುಡಪ್ಪನವರವರು ಇವತ್ತ ನಮ್ಮ ಭಾಗದ ಅತ್ಯಂತ ಅದ್ಭುತ ಯುವ ಕವಿ ಅವರು. ಬಹಳ ಮುಜುಗರದಿಂದ ಈ ಸಮ್ಮೇಳನ ಅಧ್ಯಕ್ಷ ಆಗಲಿಕ್ಕೆ ಒಪ್ಕೊಂಡ್ರು. ಏನೋ ಒಂದು ಕನ್ಯಾ ತೋರಿಸಿ ಮದುವೆ ಆಗ್ಮಾರ ಯಾಕೆ ಒಳ್ಳೆ ಅಂತೇಳಿ ಮನೆ ಮಂದಿರ ಬೆನ್ನ ಹತ್ತಿ ಮದುವೆ ಮಾಡ್ತಾರ. ಹಂಗೆ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನ ಮಾಡಿ ನಾವು ತಂದು ತಿಳಿಸಿದೆವು. ಯಾಕೆ ಒಳ್ಳೆ ಅಂತೀರಿ ಅಂತ ಅಂದ್ಕೊಳ್ಳೆ, ನಾ ಏನೂ ಬರದೇ ಇರ್ಲಿ ಸರ್, ನನಗೆ ಬರೆದು ಒಂದು 5-6 ಪುಸ್ತಕ ಬರ್ದೀನಿ ಅಂತಂದ್ರು. ನಾ ಬರೆದದ್ದು 4 ಪುಸ್ತಕ ನನಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದ್ರು. ಮೌಲಿಕವಾದ ಕೃತಿಯನ್ನು ಬರೆಯುವಂಥದ್ದನ್ನು ನೀವು ಮಾಡಬೇಕು. ಎಷ್ಟು ಅಂಕಿಗಳು, ಎಷ್ಟು ಸಂಖ್ಯೆಗಳ ಪುಸ್ತಕವನ್ನು ನಾವು ಬರೆದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮೌಲಿಕವಾಗಿದ್ದನ್ನು ನಾವು ಬರೆದಿದ್ದೇವೆ. ಪುಸ್ತಕದಿಂದ, ಸಾಹಿತ್ಯದಿಂದ ರಂಜನೆ, ಚಿಂತನೆ, ಪರಿವರ್ತನೆ, ಇವು 3ರಲ್ಲಿ ಒಂದಾದರೂ ಆಗಬೇಕು. ಇವು 3 ಆಗಲಿಲ್ಲ ಅಂದ್ರೆ ಅದು ಸಾಹಿತ್ಯ ಅಲ್ಲ. ರಂಜನೆ ಆದರೂ ಆಗಬೇಕು, ಚಿಂತನೆ ಆದರೂ ಆಗಬೇಕು, ಪರಿವರ್ತನೆ ಆಗಬೇಕು. ಅಂತಹ ಕೆಲಸವನ್ನ ಗುಡಪ್ಪನವರು ಮಾಡಿದ್ದಾರೆ. ಅವರು ಕೂಡ ಇವತ್ತು ಅಭಿನಂದನಾರ್ಹರು. ಇನ್ನು ಆಕ್ಷೇಪಣೆಯನ್ನ ನಾನು ಪ್ರತಿ ಸಮ್ಮೇಳನದಲ್ಲಿ ಹೇಳಿದ ಹಾಗೆ, ಆಕ್ಷೇಪಣೆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ. ವೇಳೆಗೆ ಮಹತ್ವ ಕೊಡಬೇಕು. ಇಲ್ಲಿ ಬಂದು ಇಬ್ಬರು ಕುಂತಿದ್ರು ಅಂತಂದ್ರೆ ಇನ್ನೊಬ್ಬರ ಸಲುವಾಗಿ ನಾವು ಹಾದಿ ಕಾಯ್ತೇವಲ್ಲ, ಅದು ಆಗಬಾರ್ದು. ಮುಂದಿನ ಕಾರ್ಯಕ್ರಮವನ್ನ ರಮೇಶ್ ಅವರು ಮುಧೋಳದಲ್ಲಿ, ಬೇರೆ ಊರೊಳಗೆ ನಮಗೆ ಚಿಂತಿಲ್ಲ, ಮುಧೋಳದೊಳಗೆ ಮಾಡ್ತಿರ್ಬೇಕಾದ್ರೆ ವೇಳೆಗೆ ಎಷ್ಟೊಂದು ಜನ ಬಂದು ಕೂತ್ರು, ಖುಷಿ ಆಯ್ತು ನೋಡಿ, ಇಡೀ ಹಾಲ್ ತುಂಬಿದೆ. ಅದಕ್ಕೆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅನಾವಶ್ಯಕ ಸನ್ಮಾನಗಳನ್ನು ಮಾಡಬಾರ್ದು. ಈಗ ನನಗೆ ಈ ಸಿದ್ದಣ್ಣಬಾಡಿ ಅವರಿಗೆ ಕರ್ಕೊಂಡು ಬಂದು ಸನ್ಮಾನ ಮಾಡೋದು ಜರೂರತ್ ಇದ್ದಿದ್ದಿಲ್ಲ, ಆಗಬಾರ್ದು. ನಾವು ಸಾಹಿತ್ಯಕ್ಕೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ಇಲ್ಲಿ ಪ್ರತಿಷ್ಠಾನಗೊಳ್ಳುವುದು ಸಾಹಿತ್ಯ ಮಾತ್ರ, ಯಾರೂ ಕೂಡ ಅಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ಕೂತಂತಹ ಒಂದು 100 ಜನ ಕೂತರು, ನಾವು 1 ಮಿನಿಟ್ ಲೇಟ್ ಮಾಡಿದ್ನಿ ಅಂತಂದ್ರೆ 100 ಮಿನಿಟ್ ಲೇಟ್ ಮಾಡಿದ್ನಿ ಅಂತ ತಿಳ್ಕೊಬೇಕು. ಯಾಕಂದ್ರೆ ಆ 100 ಜನರ 1 ಮಿನಿಟ್ ನಾನು ತಗೊಂಡಿರ್ತೀನಿ. ಅದಕ್ಕೆ ಇವೆರಡು ವಿಷಯಗಳನ್ನು ಹೇಳ್ತಾ ಬಹಳ ಸಂತೋಷ ಆಯಿತು. ಇಂತಹ ಈ ಕಾರ್ಯಕ್ರಮಗಳು ನಡೀತಾ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಕವಿಗಳು ಮತ್ತು ಸಾಹಿತಿಗಳು ಮೊದಲು ನಾವು ಸಮಯವನ್ನು ನಾವು ಬಹುಶಃ ಮುಧೋಳದಲ್ಲಿ ಅದೊಂದು ವಿಶಿಷ್ಟ ಶಕ್ತಿಯಾಗಿ ಬರೋಣ ಸಮಯ ಅದನ್ನು ಬಹಳಷ್ಟು ಮಂದಿ ಪಾಲಿಸ್ತು. ಆದರೂ ಇನ್ನಷ್ಟು ಶೇಕಡ ಇನ್ನೂ 100% ಸಮಯ ಪಾಲನೆ ನಾವು ಮಾಡಬೇಕಂತ ಹೊಸ ಸಾರಿ ನಾನು ಅವರಿಗೆ ಬೆಂಬಲಿಸ್ತೇನಂತ ವೇದಿಕೆ ಮುಖಾಂತರ ಹೇಳ್ತಾರೆ. ಇಲ್ಲಿ ದ್ವಿತೀಯ ಸಮ್ಮೇಳನವನ್ನು ನಮ್ಮ ರಮೇಶ್ ಕಮತಿಗಿ ಸಹೋದರರು ಅತ್ಯಂತ ಪ್ರೀತಿಯಿಂದ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ವಸ್ತ್ರದವ್ರನ್ನ ಬೆಂಗಳೂರಿನಲ್ಲಿ ವಕೀಲರ ಸಂಘದ ಒಂದು ಸಮ್ಮೇಳನ ಮಾಡಿದರು. ನಮ್ಮ ಡಾಕ್ಟರ್ ಶಿವಾನಂದ ಕುಪ್ಸ ಸರ್ನ ವೈದ್ಯ ಇದನ್ನು ಮಾಡಿದರು. ನನ್ನೂ ಕೂಡ ಒಂದು ರೈತ ಸಮ್ಮೇಳನ ಮಾಡಿ ಕಮತಿಗೆಯಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿಸಿದರು. ಇದೇ ರೀತಿಯಾಗಿ ಮುಂದೆ ಇನ್ನೂ ಅನೇಕ ಕೆಲಸಗಳನ್ನು ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಿದ್ದಾರೆ. ಇಂಥ ಸಮ್ಮೇಳನಗಳು ಮತ್ತು ಇಂಥ ವೇದಿಕೆಗಳು ಇದ್ದಾಗಲೇ
ಎಲ್ಲರಿಗೂ ಒಂದು ಅವಕಾಶ ಸಿಗ್ತದೆ. ಇರಲಿಲ್ಲ ಅಂದ್ರೆ ಯಾರು ಸಂಘಟನೆ ಮಾಡಲಿಲ್ಲ ಅಂದ್ರೆ ನೀವೇನು ಮಾತಾಡೋರು ಏನು ಕವಿತಾ ಓದೋರು ನಿಮ್ಗೆ ಯಾರು ಕೇಳೋರು. ಪುಸ್ತಕಗಳು ಈಗಿನ ಯುದ್ಧ ಸಮಯದೊಳಗ ಇಂಥ ದುರಿತ ಕಾಲದೊಳಗ, ದುರಿತ ಅಂದ್ರೆ ಯಾವುದು ಸಾಗರ ಕಾಲ ಇರ್ತದಲ್ಲ ಅದು ದುರಿತ ಕಾಲ. ಇಂಥ ದುರಿತ ಕಾಲದೊಳಗ ರನ್ನನ ಊರಿಗೆ ಬರ್ಬೇಕು. പക്ഷെ ನಾವಿಲ್ಲ ಇರೋರು ಎಲ್ಲರೂ ನನ್ನ ಕಡೆ ಓಡಾಡ್ತೀವಿ. ಆದ್ರೆ ನನ್ನನ್ನು ನಾವು ಓದ್ಕೊಂಡ್ರು ಭಾಳ ಕಡಿಮೆ ಇದ್ದೀವಿ. ಓದಕ್ಕಾಗದೇ ಇದ್ರು ಗೋಖಲೆ ಇನ್ಸ್ಟಿಟ್ಯೂಟ್ ಒಂದಷ್ಟು ರನ್ನನ ಕಾವ್ಯ ಗದಾಯುದ್ಧದ ಕೆಲವು ಅಂಶಗಳನ್ನ ಓದಿರುವುದು ಯೂಟ್ಯೂಬ್ನಾಗ ಸಿಗ್ತದೆ ಕೇಳಿ. ನಾನು ದಿನಾಲು ಮಾಡೋದು ಅದು ಒಂಥರ ಮೃತದಂಗ ಮಾಡೋದು ಏನು ಅಂತಂದ್ರೆ ಯೂಟ್ಯೂಬ್ನ ಗೋಖಲೆ ಇನ್ಸ್ಟಿಟ್ಯೂಟ್ನಾಗ ಭಾಳಷ್ಟು ಮಹಾಕಾವ್ಯಗಳನ್ನ ಓದಾರ, ಆಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ಯಾರ, ಆಮೇಲೆ ಅದನ್ನ ವ್ಯಾಖ್ಯಾನ ಮಾಡ್ಯಾರ. ಆ ವ್ಯಾಖ್ಯಾನಗಳನ್ನ ಕೇಳ್ಕೊಂತ ಹೋದಾಗ ಯುದ್ಧ ಯಾಕೆ ಆಗ್ತವ ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿ ವಿವರಿಸಲ್ಲ. ನೀವು ವಾಂಟ್ ಮೀ ಟು ಪಾಲಿಶ್ ದಿಸ್ ಅಂತಂದ್ರೆ ಏನು? ಅದು ಕಿರೀಟಿನ ಭಾಷೆ. ನಮಗೆ ಯಾರಿಗೂ ಕಿರೀಟಿನ ಭಾಷೆ ಬೇಡ ಅಲ್ಲ. ಒಂದು ಕಂಟೆಂಟ್ ಓದಿದ ಕೂಡಲೇ ಅದು ಯಾವುದು ಸರ್ಫೇಸ್ ಲೆವೆಲ್ ಆಗದ ಮತ್ತು ಯಾವುದು ಮನಸ್ಸಿನಿಂದ ಬಂದದ, ಯಾವುದು ನಾಭಿಯ ಆಳದಿಂದ ಬಂದದ ಅನ್ನೋದು ಗೊತ್ತಾಗ್ತದೆ. ಆ ಕಾರಣಕ್ಕ AI ನಮ್ಮ ಕೆಲಸ ಸರಳಗೊಳಿಸಬಹುದು, ಆದ್ರೆ ನಮ್ಮನ್ನ ರಿಪ್ಲೇಸ್ ಮಾಡಕ್ಕಾಗೋದಿಲ್ಲ. ಒಂದೊಂದು. ಎರಡನೇದು, ಚಲೋ ಕೆಲಸ ಮಾಡೋರು ಯಾರನ್ನೂ ಯಾವುದನ್ನೂ ರಿಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ಇದು ಚಲೋ ಅನ್ನೋ ಪ್ರಶ್ನೆ ಬಂದಾಗ ಸರ್ ಬಹಳ ಚಂದ ಹೇಳಿದ್ರು, ಓದ್ಬೇಕು ಅಂತ ಹಾಡೆ ಸರ್ ಹೇಳಿ. ಓದಿನ ಕೊರತೆಯಿಂದಾಗಿ ನಮ್ಮೊಳಗೆ ಶಬ್ದಗಳ ಕೊರತೆ ಬರ್ತಾವ. ಓದಿನ ಕೊರತೆಯಿಂದಾಗಿ ನಾವು ಏನ್ ಹೇಳ್ಬೇಕಂತೀವಿ ಅದನ್ನ ಹೆಂಗ್ ಹೇಳ್ಬೇಕಂತೀವಿ, ಅದನ್ನ ಯಾರಿಗೆ ಮುಟ್ಟಿಸ್ಬೇಕಂತೀವಿ, ಅದು ಮುಕ್ತದೋ ಇಲ್ಲೋ ಅನ್ನೋದು ಗೊತ್ತಾಗದೇ ಇದ್ದಾಗ ನಾವು ಅಲ್ಲಿ ಇಲ್ಲಿ ವಿವರ್ಸಕ್ ಹೋಗ್ತೇವೆ. ಅಂದ್ರ ನಾ ಏನ್ ಹೇಳ್ಬೇಕಂತಿದ್ದೆ ಅಂದ್ರ, ನಾ ಹೇಳುದ ಅರ್ಥ ಏನದ ಅಂದ್ರ, ನಾ ಹೇಳಿದ್ರ ತಾತ್ಪರ್ಯ ಏನದ ಅಂದ್ರ ಮೊದ್ಲು ಹೇಳೋ ಮಾರಾಯ. ಎಸ್ ಅಂದ್ರ ಯಾಕೆ ನಿಮಗ ಅಷ್ಟು ಕಾಡ್ತದೆ ಏನಾದ್ರು ಹೇಳಬೇಕಾದಾಗ ಬರೋಬ್ಬರಿ ಹೇಳಾಗತ್ತೀನೋ ಇಲ್ಲೋ ಅಂತ ಅನ್ನೋದು. ಈ ಕಾರಣಕ್ಕೆ ಓದ್ಬೇಕು. ಓದೋ ಮುಂದೆ ಏನಾಗ್ತದ, ಅಲ್ಲಿ ಹಲವಾರು ಪಾತ್ರಗಳು ಬರ್ತಾವ. ಆ ಪಾತ್ರಗಳೆಲ್ಲರ ಪಾತ್ರಗಳು ನಾವು ಇಳಿತೀವಿ ನೀರು ಇಳಿದಾಗ. ಹಾಗ ನೀರು ಇಳಿದಾಗ ಇಳಿಯುವುದಲ್ಲ, ಅವಾಗ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ನಾನು ರಮೇಶ್ ಅವ್ರಿಗೆ ಅದ ಕೇಳಾಗ್ತಿದ್ದೆ, ಮೊದಲನೇ ಮಾತು ನಾ ಸಾಹಿತಿ ಅಲ್ಲ, ನಾವೆಲ್ಲ ಪತ್ರಕರ್ತರು, ಬಹಳ ಶುಷ್ಕ ಭಾಷೆಯೊಳಗೆ ಮಾತಾಡೋರು. ಇಲ್ಲಿ ಯಾವುದೇ ಕನೆಕ್ಟೆಡ್ ಪದಗಳು ಇರಕ್ ಸಾಧ್ಯನೇ ಇಲ್ಲ. ನನ್ಗೆ ಯಾಕೆ ಕರಿತೀವಿ? ಮತ್ತೆ ಇನ್ನೊಂದು, ನನ್ನದೊಂದು ಪಾಲಿಸಿ ಇತ್ತು, ಪತ್ರಕರ್ತರು ಕಾಣಿಸ್ಕೋಬಾರ್ದು, ಕೇಳಿಸ್ಕೋಬಾರ್ದು, ಅವರ ಕೆಲಸ ಕಾಣಿಸ್ಬೇಕು ಅನ್ನೋದೊಂದು ನನ್ನ ನಂಬಿಕೆ. ಇಂಥದಕ್ಕೆಲ್ಲ ಯಾಕೆ ಕರಿತೀವಿ ಅಂತ ಕೇಳಿದ್ರು ಅವ್ರು, ಇಲ್ಲ ನೀವು ಬರಬೇಕು, ನೀವು 3ನೇ ಸಲ ಇಲ್ಲ ಅನ್ಬಾರ್ದು, ನಾ 3 ಸಲ ಕರೆಯಾಗ್ತೇನೆ ಅಂತ ಹೇಳಿದ್ರು. ಅದು ಪತ್ರಕರ್ತರಾಗಿ ಒಂದು ಮಾತು ಹೇಳ್ತೀನಿ, ನಾವು ಸಾಹಿತ್ಯವನ್ನ ಯಾವ ದೃಷ್ಟಿಯಿಂದ ನೋಡ್ತೀವಿ ಅಂತ. ಈಗಾಗಲೇ ಒಂದು ಮಾತು ಹೇಳಿದೆ, ಅದನ್ನ ಸಂತೋಷ್ ಪವಾರ್ ಅನ್ನುವ ಮರಾಠಿ ನಾಟಕ ರಚನಾಕಾರರು ಹೇಳಿದ್ರು. ನೀವೇನೇ ಬರೋದು, ನೀವೇನೇ ಮಾಡಿದ್ರು ಎದುರುಗಡೆ ಕುಂತವನಿಗೆ ಗುಂಗ್ ಹಿಡಿಸ್ಬೇಕು. ಆ ಗುಂಗ್ ಹಿಡಿಸುವುದಲ್ಲ, ಗುಂಗಿ ಹುಡುಗಂಗ್ ಗುಯ್ ಹುಡುಗಬೇಕು. ಹಂಗ ಗುಯ್ ಹುಟ್ಟಿದಾಗ ಆ ವಿಚಾರ ಮನೆಗೂ ತಗೊಂಡು ಹೋಗೋದಲ್ದೆ, ಮನಸ್ಸಾಗೂ ಉಳಿಸ್ಕೊಳ್ಳೋದಲ್ದೆ, ಅದ್ರ ಹೊರಗಡೆ ಬರುವ ರಿಸಲ್ಟ್ ಅದಲ್ಲ, ಫಲಿತಾಂಶ ಅದು ನವನೀತ ಆಗಿರ್ಬೇಕು ಅಂತ. ಸೊ ಒಂದು ವಿಚಾರದ ಚಿಂತನ ಮಂಥನ ಆಗಿ ಒಂದು ನವನೀತ ನಿಮ್ಮೊಳಗೆ ನೀವೇ ಅದನ್ನ ಕಂಡುಕೊಳ್ಳುವ, ಕಾಣುವ ಪ್ರಸಂಗ ತರುವ ಸಾಹಿತ್ಯವನ್ನು ನಮ್ಗೆ ಬಹಳ ಖುಷಿ ಆಗ್ತದೆ. ನಮಗಷ್ಟೇ ಅಲ್ಲ, ಎಲ್ಲರಿಗೂ ಖುಷಿ ಆಗ್ತದೆ. ನಾವು ಪತ್ರಕರ್ತರ ಫೆಟರ್ನಿಟಿಯಿಂದ ಹೇಳೋದಾದ್ರ, ಈ ಕ್ಷೇತ್ರದಿಂದ ಹೇಳೋದಾದ್ರ, ನಾವ್ ಎಂಥದ್ದು ಆಯ್ಕೆ ಮಾಡ್ತೀವಿ? ನಾಳೆ ಸುಧಾ ಓದೋದಿರು, ಸುಧಾರ್ದೀಗ ಕೋವಿಡ್ ಆದ್ಮೇಲೆ ಅದರ ಪ್ರಸಾರ ಸಂಖ್ಯೆ ಕಡಿಮೆ ಆಗಿದೆ. ಅಫ್ಕೋರ್ಸ್ 50,000 ಏನೋ ಇರ್ತದೆ. ಆದ್ರೆ 50,000 ಇಂಟು 4 ಜನ, ಮನೆಯಿಂದ ಒಳಗಿರೋ 4 ಜನ, 2 ಲಕ್ಷ ಜನ ನಿಮ್ಮ ಬರಹವನ್ನ ಓದ್ತಿರ್ಬೇಕಾದ್ರೆ ಆ ಬರಹದ ಪರಿಣಾಮ ಮತ್ತು ಪ್ರಭಾವ ಏನಾಗಬಹುದು ಅನ್ನುವ ತೀಕ್ಷ್ಣ ದೃಷ್ಟಿಯನ್ನು ಇಟ್ಕೊಂಡೇ ಆಯ್ಕೆ ಮಾಡ್ತೀವಿ. ಆ ಆಯ್ಕೆಯ ದೃಷ್ಟಿಕೋನದಿಂದ ಕೇಳುವುದಾದ ನಿಮ್ಮ ಬರವಣಿಗೆ ಈ ದಿಕ್ಕಿನೊಳಗ ಸಾಧ್ಯ. ನನಗೆ ಬರವಣಿಗೆ ಅನ್ನೋದು ಅಫ್ಕೋರ್ಸ್ ಬಿಡುಗಡೆ ಅದು. ಆದ್ರೆ ಎದರಿಂದ, ಯಾವುದರಿಂದ ಬಿಡುಗಡೆ?
ಬರವಣಿಗೆ ಯಾವತ್ತು ಉಪದೇಶಗಳಾಗ್ಬಾರ್ದು. ಒಮ್ಮೆ ಆದ್ರ ಪಾಠಗಳನ್ನ ಹೇಳ್ತಿರ್ಬೇಕು. ಬರವಣಿಗೆ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದ್ ಕಡೆ ಐ ಡೋಂಟ್ ರಿಮೆಂಬರ್ ದ ನೇಮ್, ಅರಿಸ್ಟೋ ಏನಾದ್ರು ಹೆಸರು ನೆನಪಿದ್ರೆ ನಮ್ಗೆ ಹೆಲ್ಪ್ ಮಾಡ್ಬೋದು. ಅವ್ರು ಹೇಳ್ತಾರ ಅರಿಸ್ಟುಡ್ ಅಮಿಟ್ ದ ವುಡ್ ಆ್ಯಂಡ್ ಐ ವಾಸ್ ಇನ್ ಟ್ರೀ ಅಂತ. ನಾನು ಕಾಡುಗಳ ನಡುವೆ ನಿಂತ್ಕೊಂಡಾಗ ನಾನು ಮರನಾದೆ ಅಂತ. ಅಂದ್ರೆ ಆ ತಾದಾತ್ಮ್ಯ ಬೆಳೆಯುವಂಗಿರ್ಬೇಕು. ನೀವೊಂದು ಪುಸ್ತಕ ಓದಕ್ ಶುರು ಮಾಡಿದ್ಮೇಲೆ ಆ ಪುಸ್ತಕದ ಒಂದು ಭಾಗ ಆಗಿ ಮುಚ್ಚಿಟ್ಮೇಲೆ ನಾನು ಲಕ್ಷ್ಮಿ, ನಾನು ಪ್ರಜಾವಾಣಿಯವರಗಿನಿ ಅನ್ನೋದನ್ನು ಮುಚ್ಚಿಟ್ಟ ಮೇಲೆ ನೆನಪಾಗಿರ್ಬೇಕು. ಅಂತ ತಾದಾತ್ಮ್ಯ ಬೆಳಿಬೇಕು ಅಂತ ಹೇಳ್ತಾರೆ. ಅಂತ ತಾದಾತ್ಮ್ಯವನ್ನ ರೂಢಿಸ್ಕೊಂತ ಆಮೇಲೆ 2 ವಿಷಯಗಳು ಬಹಳ ಖುಷಿ ಆಯ್ತು. ಒಂದು, ಸಮ್ಮೇಳನಗಳ ಮೆರವಣಿಗೆ ಇರಲಿಲ್ಲ, ಬಹಳ ಟೈಮ್ ತಿನ್ನೋದಲ್ಲೇನೆ. ಆಮೇಲೆ ಆ ಮೆರವಣಿಗೆಯಿಂದ ಸಾಧಿಸಬೇಕಾದದ್ದು ಏನೂ ಇಲ್ಲ. 2ನೇದು, ನೀವೆಲ್ರಿಗೂ ಪುಸ್ತಕ ಕೊಟ್ರಿ, ಅದು ಬಹಳ ಖುಷಿ ಆಯ್ತು. ಬಹುಶಃ ಈ ಒಂದು ನುಡಿ ಏನದಲ್ಲ, ಹಾರ, ತುರಾಯಿ, ಶಾಲು, ಬೇಕಾಗಿರೋದು ಅವನ್ನೆಲ್ಲ ಬಿಟ್ಟು ಬಿಡಬೇಕು. ಅದೆಲ್ಲವೂ ನಮಗೆ ಗೊತ್ತಿಲ್ಲದಂಗೆ ಒಂದು ವ್ಯತ್ಯಾಸವನ್ನ ಹೇಳ್ಕೊಡ್ತಾ ಇರ್ತೀವಿ. ನಿಮಗಿಂತ ಶ್ರೇಷ್ಠರು ಇವರು ಅಥವಾ ಇವರಿಗಿಂತ ಕನಿಷ್ಠರು ಉಳಿದವರು ಅನ್ನೋದನ್ನ ನಾವು ಹೇಳ್ತಿರ್ತೀವಿ. ಆ ಕಾರಣಕ್ಕೆ ನಾ ಎಲ್ಲಿ ಹೋದ್ರು ಅವ್ರನ್ನ ಬೇಡ ಬೇಡ ಅಂತ ಹೇಳ್ತೇವೆ. ಸೊ ಸಾಹಿತ್ಯ ಮಾಡಬೇಕಾದ ಅಥವಾ ಮಾಡಿರುವ ಕೆಲಸ ಏನು ಅಂದ್ರೆ 12ನೇ ಶತಮಾನದಿಂದಲೂ ಅಥವಾ 9ನೇ ಶತಮಾನದೊಳಗೆ ನನ್ನ ಬರ್ತಾರಲ್ಲ, ಇಲ್ಲಿ ಅವರು ಮಾಡಿರೋದು ಏನು ಅಂದ್ರೆ ಸರ್ವರೂ ಸಮಾನರು ಅಂತ ಹೇಳಿದ್ರು. ಆ ಸರ್ವರೂ ಸಮಾನರು ಮತ್ತು ಪ್ರತಿಯೊಬ್ಬರ ಬದುಕಿನ ಮೂಲ ಸೆಲೆನೂ ಬೇರೆ ಆಗಿರ್ತದೆ, ಅವರವರ ಸಂಘರ್ಷಗಳೂ ಬೇರೆ ಆಗಿರ್ತವೆ. ಅವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವಕ್ಕೆ ನಮಸ್ಕರಿಸುತ್ತಾ ಒಂದು ಮಾತು ಹೇಳಿ ಮುಗಿಸ್ತೀನಿ. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ಕುವೆಂಪು ಹೇಳಿದ್ರಲ್ಲ, ಹಂಗ ಪ್ರತಿಯೊಬ್ಬರ ಸಂಘರ್ಷಕ್ಕೂ ಅಕ್ಷರಗಳಾಗುವ ಶಕ್ತಿ ಇರ್ಲಿಕ್ಕಿಲ್ಲ. ಆದ್ರೆ ಆ ಸಂಘರ್ಷಕ್ಕೆ ಮಾತ್ರ ಬಹಳ ದೊಡ್ಡ ಶಕ್ತಿ ಇರ್ತದೆ. ಅದನ್ನೇ ಕಲಿಯಲಿಲ್ಲ ಅಂತ ಹೇಳ್ತಾರ. ನನ್ನ ಅವ್ವ ಕವಿತೆಗಳನ್ನ ಬರೆಯಲಿಲ್ಲ, ಆದರೆ ಬದುಕಿದಳು ಅಂತ. ಹಂಗ ಬದುಕಿದ ಎಲ್ರಿಗೂ ಶರಣು ಅಂತ ಹೇಳ್ಕೊತಾರೆ ನನ್ನ ಮಾತು. ಬಸವೆಂದದೆ ಮರವಾಳಂ, ಬಸವೆಂದದೆ ಮರವಾಳಂ ಮಸೆ ಪೂರಿತುಕ್ಕುಮೆ ಕಲಿಯಂ. ಮರವಾಳಂ ಮಸೆ ಪೂರಿತಕ್ಕುಮೆ ಕಲಿಯಂ. ಕೊರೆದೊಡೆ ಪೂರ್ಪಂ ತೋರ್ಪಂ, ಕೊರೆದೊಡೆ ಪೂರ್ಪಂ ತೋರ್ಪಂ, ತಿರೆ ತೋರ್ಪುಮೆ ಬಂದೆ ಹೇಳ್ತಾ ಈ ಸಮಯದಲ್ಲಿ ಅದು ನಮ್ಮ ಸಮ್ಮೇಳನಾಧ್ಯಕ್ಷರ ಡಾಕ್ಟರ್ ವೆಂಕಟೇಶ್ ಗುಡ್ಯಾಪ್ಪನವ್ರ ಸರ್, ಮೊದಲು ಬರೇ ವೆಂಕಟೇಶ್ ಗುಡ್ಯಾಪ್ಪನವ್ರ ಸರ್ ಅಂತಿದ್ವಿ. ಈಗ ಮುಂದೆ ಡಾಕ್ಟರ್ ಸೌಭಾಗ್ಯ ಎಲ್ಲರಿಗೆ ಬಂದಿದೆ. ಈ ಒಂದು ಪದ್ಯದ ಒಂದು ಅರ್ಥ, ಉಕ್ಕಿನಿಂದ ಮಾಡಿದ ಖಡ್ಗವನ್ನು ಮಸೆದರೆ ಅದು ಹಾಗೆ ಹರಿತವಾಗುತ್ತದೆ. ಉಕ್ಕಿನಿಂದ ಮಾಡಿದ ಖಡ್ಗವನ್ನು ಮಸೆದರೆ ಅದು ಹಾಗೆ ಚೂಪಾಗುತ್ತದೆ. ಒಂದು ವೇಳೆ ಮರದಿಂದ ಮಾಡಿದ ಖಡ್ಗವನ್ನ ತಿಕ್ಕಿ ತಿಕ್ಕಿ ಮಸೆದರೆ ಅದು ಮುದುಗಿ ಹೋಗುತ್ತದೆ. ಆ ರೀತಿಯಾಗಿ ಡಾಕ್ಟರ್ ವೆಂಕಟೇಶ್ ಗುಡ್ಯಾಪ್ಪನವರ್ ಸರ್ ಅವರ ಬದುಕನ್ನು ನಾವು ನೋಡಿದಾಗ ಅವರು ಉಕ್ಕಿನ ಒಂದು ಖಡ್ಗ ಇದ್ದ ಹಾಗೆ. ಅವರ ಜೀವನದ ಪ್ರತಿ ಹೆಜ್ಜೆಯೂ ಕೂಡ ಈಗ 1:33 ಆಗಿದೆ. ಸಂಘಟಕರು ರಮೇಶ್ ಶಂಕರ್ ಇರಲಿಲ್ಲ, ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ನನಗೆ ಯಾವುದೂ ಟೈಮ್ ಇಲ್ಲ ಅಂತ ತಿಳ್ಕೊತೀನಿ, ನನಗೆ ಮಾಡೋದಿಲ್ಲ. ಅವರ ಬದುಕನ್ನು ನೋಡಿದಾಗ ಬಡತನದಿಂದ ಬಂದಂತಹ ಒಬ್ಬ ವ್ಯಕ್ತಿ ತನ್ನ ಓದು ಬರಹದಿಂದ ತನ್ನದೇ ಆದ ವಿಶಿಷ್ಟವಾದ ಸಾಹಿತ್ಯದಲ್ಲಿ ಗುರುತಿಸಿದರು. ಇವರು ಒಂದು ಉಕ್ಕಿನ ಖಡ್ಗದ ಹಾಗೆ ತಮ್ಮ ಜೀವನವನ್ನು ಸಾಹಿತ್ಯದ ಅಭ್ಯಾಸದಲ್ಲಿ, ಸಾಹಿತ್ಯದ ದಾರಿಯಲ್ಲಿ ಅದನ್ನು ಮಸೆದು
ಚೂಪಾದ ವ್ಯಕ್ತಿ. ಅಂದ್ರೆ ಅವರ ಜೀವನಕ್ಕೆ ಒಂದು ಅರ್ಥ ಬಂದಿದೆ. ಅದಕ್ಕೆ ತಂದ ಗೌರವ ಅಂತಂದ್ರೆ ಇವತ್ತು ಸ್ನೇಹ ಮೈತ್ರಿ ಯುವ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅಂತೇಳಿ ನನ್ನ ಗುಡಪ್ಪನವ್ರ ಸರ್ ಅವರು ವಿಜಯವಾಣಿ ಪತ್ರಿಕೆಯ ಪತ್ರಕರ್ತರು. ಅವರ ಒಬ್ಬ ಪತ್ರಕರ್ತರಾಗಿ ಏನೋ ಒಂದು ಯಾವುದೇ ವಿಷಯದ ಬಗ್ಗೆ ಏನಾದರೂ ಗೊಂದಲ ಮಾಡಿಕೊಂಡು ವಿವಾದ ಸೃಷ್ಟಿಸುವಂತ ವ್ಯಕ್ತಿ. ಅವರ ನೇರ ನುಡಿ ಇರುವ ಸಂಭಾವಿತ ಲಕ್ಷಣಗಳು ಯಾವುದೇ ಅಭಿಪ್ರಾಯವನ್ನು ನೇರವಾಗಿ ಹೇಳುವುದು. ಅವರು ಅಷ್ಟೇ ಕೂಲಾಗಿ ವರದಿಗಾರ. ಒಮ್ಮೊಮ್ಮೆ ನನಗೊಂದೊಮ್ಮೆ ವಿಚಾರ ಬರ್ತದೆ, ವರದಿಗಾರ ಯಾರು, ಪತ್ರಕರ್ತರ. ವರದಿಗಾರರು ಅಂತಂದ್ರೆ ಇವತ್ತು ಒಂದು ಇಲ್ಲಿ ಕಾರ್ಯಕ್ರಮ ನಡೆದಿದೆ, ಈ ಕಾರ್ಯಕ್ರಮದಲ್ಲಿ ಏನೇನಾಯಿತು, ಯಾರು ಏನು ನುಡಿದರು, ಯಾರ್ಯಾರಿಗೆ ಸನ್ಮಾನ ಆಯಿತು, ಯಾರ್ಯಾರು ಅಭಿನಂದನೆ, ಯಾರ್ಯಾರು ಕೊನೆಯದಾಗಿ ವಂದನಾರ್ಪಣೆ ಮಾಡಿದರು, ಮೊದಲನೇದಾಗಿ ಯಾರು ಬರಮಾಡಿಕೊಂಡ್ರು, ಮೊದಲು ಯಾರು ಮಾತಾಡಿದ್ರು, ನಂತರ ಯಾರು ಮಾತಾಡಿದ್ರು, ಇವರೆಲ್ಲರೂ ಹೆಸರ ಬರುವಂತೆ. ಯಾಕಂತಂದ್ರೆ ನಮ್ಮ ವರದಿಗಾರಿಗೆ ಒಂದು ದೊಡ್ಡ ಸಮಸ್ಯೆ